ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು ಬಂದ್ಬಿಟ್ಟು ಕರಿಬೇವಿನ ಹಿಂಡಿ. ಇದು ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ ಕರಿಬೇವಿನ ಹಿಂಡಿ. ಅಂದರೆ ತೋಟದಲ್ಲೇ ಕರಿಬೇವು ಬೆಳೆದಿರ್ತೀವಲ್ಲ, ಸೊ ಅದಕ್ಕೆ ಕರಿಬೇವಿನ ಹಿಂಡಿ ಮಾಡಿರ್ತೀವಿ ಜಾಸ್ತಿ. ಬಟ್ ಇದು ಕರಿಬೇವು ಹಿಂಡಿ ತಿನ್ನೋದ್ರಿಂದ ಹೇರ್ಗೂ ಸ್ಕಿನ್ಗೂ ತುಂಬಾ ಒಳ್ಳೆಯದು. ಸೊ ಹಾಗೆ ಆದರೆ ತಿನ್ನೋಕ್ಕಾಗಲ್ಲ, ತರಕಾರಿ ಮತ್ತು ಪಲ್ಯಲ್ಲಿ ಏನಾದರೂ ಹಾಕಿದರೆ ಸೈಡ್ ಎತ್ತಿಡ್ತೀವಿ. ಸೊ ಈ ಥರ ಹಿಂಡಿ ಅದು ಏನಾರು ಮಾಡ್ಕೊಂಡು ತಿಂದರೆ ಅದು ಡೈರೆಕ್ಟಾಗಿ ಹೊಟ್ಟೆಗೆ ಹೋಗುತ್ತೆ. ಸೊ ಈ ಥರ ಮಾಡಬೇಕಂತೇಳಿ ನಾನು ಕರಿಬೇವು ಹಿಂಡಿ ಮಾಡ್ತಾಯಿದ್ದೀನಿ. ಬಟ್ ಕರಿಬೇವು ಹಿಂಡಿ ಅಷ್ಟೇ ಮಾಡಿದರೆ ಸರಿ ಅನಿಸಲ್ಲಲ್ವಾ, ಸೊ ಅದಷ್ಟೇ ಇರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಶೇಂಗಾ ಮತ್ತು ಇನ್ನೊಂದು ಸ್ವಲ್ಪ ಒಂದೆರಡು ಯಾವ್ದಾರು ಕಾಳುಗಳನ್ನ ಮಿಕ್ಸ್ ಮಾಡಿ ಹಿಂಡಿ ಮಾಡಬೇಕಂತೇಳಿ ಅಂದ್ಕೊಂಡೆ. ಸೊ ಅದನ್ನೇ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಹಿಂಡಿಗೆ ಏನೇನು ಬೇಕು ಅಂದರೆ, ಕರಿಬೇವು ತೊಗೊಂಡಿದ್ದೀನಿ, ಮತ್ತು ಶೇಂಗಾ, ಪಂಪ್ಕಿನ್ ಸೀಡ್ಸು ಮತ್ತು ಬ್ಲ್ಯಾಕ್ ಸೀಡ್ಸು, ಮತ್ತು ಖಾರದ ಪುಡಿ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಉಪ್ಪು ಇಷ್ಟಿದ್ರೆ ಆಯಿತು. ಸೊ ಕರಿಬೇವು ಹಿಂಡಿ ಇಷ್ಟೊಂದಿದ್ರೆ ಆಯಿತು, ಬೇಗನೆ ಮಾಡ್ಬೋದು. ಅದೇನು ಜಾಸ್ತಿ ಇದೊಂದು ದೊಡ್ಡದೇನು ಕೆಲಸ ಏನಲ್ಲ, ಈಸಿಯಾಗಿ ಈ ಥರ ಮಾಡ್ಕೋಬೇಕು. ಇಲ್ಲಿ ಕರಿಬೇವನ್ನ ಚೆನ್ನಾಗಿ ಹುರ್ಕೋಬೇಕು. ಯಾವ ಥರ ಹುರ್ಕೋಬೇಕಂದ್ರೆ, ಅವು ಹಿಚ್ಕಿದ್ರೆ ಎಲ್ಲ ಪುಡಿ ಆಗಬೇಕು. ಸೊ ಅಷ್ಟೊಂದು ಕ್ರಿಸ್ಪಿಯಾಗಿ ಹುರ್ಕೋಬೇಕು. ಇಲ್ಲ ಅಂದರೆ ನಾವು ಒಂದೆರಡು ದಿನ ಬಿಸಿಲಿಗಿಟ್ಟು ಒಣಗಿಸ್ಕೊಂಡ್ರೂ ಚಲೋ ಹೋಗುತ್ತೆ. ಸೊ ಈ ಥರ ಹುರ್ಕೊಂಡ್ರೂ ಸರಿ ಹೋಗುತ್ತೆ. ನಾ ಇಲ್ಲಿ ಒಣಸ್ಕೊಂಡಿಲ್ಲ, ಆದಷ್ಟು ಹುರ್ಕೊಂಡಿದ್ದೀನಿ. ಮತ್ತು ಶೇಂಗಾ ಹಣ್ಣು ಹುರ್ಕೊಂಡಿದ್ದೀನಿ. ಮತ್ತು ಅವು ಪಂಪ್ಕಿನ್ ಸೀಡ್ಸು ಮತ್ತು ಬ್ಲ್ಯಾಕ್ ಸೀಡ್ಸು ಅವು ಇದ್ದವಲ್ಲ, ಅವನ್ನೆಲ್ಲ ಆಲ್ರೆಡಿ ಹುರ್ಕೊಂಡಿದ್ದೆ. ಸೊ ಅವನನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲ ಹಾಕ್ಕೊಂಡು ಬೆಳ್ಳುಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಆದಷ್ಟು ಬೆಳ್ಳುಳ್ಳಿನ ಒಂದು ಸ್ವಲ್ಪ ಹಿಂಡಿಗೆ ಜಾಸ್ತಿ ಹಾಕ್ಕೊಂಡ್ರೇ ಹಿಂಡಿ ಒಂದು ಸ್ವಲ್ಪ ಚಲೋ ಬರುತ್ತೆ. ಸೊ ಅದಕ್ಕೆ ಜೀರಿಗೆ ಮತ್ತು ಉಪ್ಪು ಮತ್ತು ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸ್ಪೈಸಿ ಇದ್ರೇ ಸರಿ ಹೋಗುತ್ತೆ ಅಂಥೇಳಿ. ಇದನ್ನು ಎದ್ರ ಜೊತೆ ಬೇಕಾದರೂ ತಿನ್ಬೋದು. ದೋಸೆ ಗುಡೆ ಮತ್ತು ಚಪಾತಿ ಗುಡೆ, ರೊಟ್ಟಿ ಜೊತೆ ಮೊಸರಲ್ಲಿ ಮಿಕ್ಸ್ ಮಾಡಿಕೊಂಡು ಎದ್ರ ಜೊತೆ ಬೇಕಾದರೂ ತಿನ್ಬೋದು. ಮತ್ತು ನಾವು ಏನಾದರೂ ಒಂದು ಸ್ಪೈಸಿಯಾಗಿ ಏನಾದ್ರು ತಿಂತಿದ್ದೀವಿ ಅಂದರೆ ಅದ್ರ ಮೇಲೆ ಉದುರಿಸ್ಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ ಹೇಗಿರುತ್ತೆ ಅಂತೇಳಿ ಹೇಳಿ ನನಗೆ ಯಾವ ಥರ ಮಾಡ್ಕೋದು ಅಂತ. ನಾನು ಇದನ್ನು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆದಷ್ಟು ನಾನು ಜಾಸ್ತಿ ಏನು ಮಾಡಲ್ಲ, ಹಿಂಡಿ ಅದು ಮಾಡಿದರೆ 1 ವೀಕ್ 2 ವೀಕ್ ಹೋಗುವಷ್ಟೇ ಮಾಡ್ತೀನಿ. ಯಾಕಂದರೆ ಮತ್ತು ಫ್ರೆಶ್ಶಾಗಿ ಮಾಡ್ಕೋಬೋದು ಅಂತೇಳಿ. ಸೊ ಅದಕ್ಕೆ ಒಂದು ಸ್ವಲ್ಪ ಮಾಡ್ಕೋತೀನಿ. ಇಲ್ಲಿ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ. ಇದು ಒಂದು ಇಲ್ಲಾಂದ್ರೂ ನಮಗೆ 2 ವೀಕ್ಸ್ ಅದು ಹೋಗುತ್ತೆ. ನಾನು ನೆಕ್ಸ್ಟ್ ಊರಿಗೆ ಹೋದ್ರೂ ಸಾಗರ ಹೋಗ್ಬೇಕಾದ್ರೂ ಮ್ಯಾನೇಜ್ ಆಗುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ ಈ ಸರಿ. ಒಂದು ಸ್ವಲ್ಪ ಇದನ್ನೆಲ್ಲ ಮಾಡಿಕೊಂಡು ಆಮೇಲೆ ನಾನು ಇದ್ರ ಜೊತೆ ಏನು ಮಾಡ್ಬೇಕಂತೇಳಿ ಸಾಯಂಕಾಲ ದೋಸೆ ಮಾಡ್ತಾಯಿದ್ದೀನಿ. ಸೊ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡೋರಂತೆ. ಹಾಗೆ ಈವ್ನಿಂಗು ಪಿಜ್ಜಾ ಮಾಡಿದ್ದೆ. ಫಸ್ಟ್ ಟೈಮ್ ಪಿಜ್ಜಾ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ನೀವು ಒಂದು ಸಲ ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿಯೇ. ಪಿಜ್ಜಾ ಬ್ರೆಡ್ ತೊಗೊಂಡು ಅದ್ಮೇಲೆ ಚೀಸು, ಸಾಸು, ಮಯೋನೀಸು ಇವನ್ನೆಲ್ಲ ಹಾಕ್ಕೊಂಡು ತಿಂದರೆ ಆಲ್ರೆಡಿ ಪಿಜ್ಜಾ ರೆಡಿನೇ ಆಗುತ್ತೆ. ಅದೇನು ಬ್ರಹ್ಮವಿದ್ಯೆ ಏನಲ್ಲ ಪಿಜ್ಜಾ ಮಾಡೋದು, ತುಂಬಾ ಸುಲಭ. ಅದು ಬ್ರೆಡ್ಡು ಮೈದಾದ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿನ್ನೋದೇ ಬೆಸ್ಟ್ ಆಗಿರುತ್ತೆ, ಬ್ರೆಡ್ ಮೇಲೆ ಹಾಕ್ಕೊಂಡು. ನಾನು ಇಲ್ಲಿ ಸಾಯಂಕಾಲ ದೋಸೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಅಂದರೆ 2 ಕ್ಯಾಮ್ರಾ ಸೆಟ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಅದನ್ನು ಟ್ರೈ ಮಾಡಿ ನೋಡ್ತಾಯಿದ್ದೆ ಯಾವ ಥರ ಮಾಡಬೇಕಂತ ಹೇಳಿ. ಜೋಳದ ದೋಸೆ ಮಾಡ್ಕೋತಾ ಇದ್ದೀನಿ. ಆದಷ್ಟು ಈವ್ನಿಂಗ್ ಜೋಳದ ದೋಸೆನೇ ಮಾಡಿರ್ತೀನಿ. ಜಾಸ್ತಿ ಅಂದರೆ 1 ವೀಕಲ್ಲಿ ಒಂದು ಸಲ ಆದ್ರೂ ಮಾಡಿರ್ತೀನಿ ನಾನು ಜೋಳದ ದೋಸೆ. ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ ಒಂದು ಸಲ ಆದ್ರೂ. ಅದು ನಂದು ಹಿಂದೆ ಒಂದು ಸಲ ಜೋಳದ ದೋಸೆದು ರೆಸಿಪಿದು ವಿಡಿಯೋ ಹಾಕಿದ್ದೆ, ಸೊ ನೋಡಿ ಬೇಕಾದರೆ. ನಾ ಇಲ್ಲಿ ಜೋಳದ ದೋಸೆ ಮೇಲೆ ಅದ್ರ ಕೂಡ ಏನು ಚಟ್ನಿ ಅದು ಏನೂ ಮಾಡಲ್ಲ. ಶೇಂಗಾ ಚಟ್ನಿ
ಅಥವಾ ಇದ್ರ ಚಟ್ನಿ ಮಾಡಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಅಂದರೆ ಕೊಬ್ಬರಿ ಚಟ್ನಿ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಆದಷ್ಟು ಇದ್ರ ಮೇಲೆ ಹಿಂಡಿ ಹಾಕ್ಕೊಂಡು ಈ ಥರ ತಿಂತೀನಿ, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಹಿಂಗೆ ಹೆಲ್ದಿ ಗೊತ್ತಂದ್ರೆ ನಾ ವಿಡಿಯೋ ನೋಡಿ ಹೇಳ್ತಾನೆ ಗೊತ್ತಾಗತ್ತೆ. ಏನಾಯ್ತು ಹಿಂಗೆ ಶಾಕ್ ಆಗಿಬಿಡ್ತಿ. ಕೈ ಸಿಕ್ಕಿದೆಲ್ಲ ಹಾಕ್ತಾನೆ.